share, and subscribe to I kindly request. ನಮಸ್ಕಾರ ರೈತರೆ, ಇವಾಗ ನೀವು ಇದೇನು ನೋಡ್ತಿರಲ್ಲ ಇದೆಲ್ಲಷ್ಟು ಉಳ್ಳಾಗಡ್ಡಿ ಅದ. ಬಟ್ ಇವ್ರು ಯಾವ ರೀತಿ ಹಾಕೊಂಡ್ರಪ್ಪ ಅಂದ್ರೆ ಹೊಸ ಪದ್ಧತಿ ಒಳಗೆ ಹಾಕೊಂಡ್ರೆ. ಮೊದಲು ನಾವೆಲ್ಲ ಹೆಂಗೆ ಹಾಕೋತಿದ್ದೇವಪ್ಪ ಅಂದ್ರೆ ಒಂದೇ ಕಡೆ ಮಡೆ ಹಾಕೊಂಡು ಇನ್ಸರತ್ ಕಿತ್ತಂದು ಈ ಕಡೆ ಹಚ್ಕೋತಿದ್ದೆವು. ಬಟ್ ಇವ್ರು ಏನಪ್ಪ ಅಂದ್ರೆ ಇದ್ರೊಳಗೆ ರೇನ್ ಪೈಪ್ ಹಾಕೊಂಡು ಫುಲ್ ಅಡಿ ಚಕ್ಕರ್ನಾಗ ಸೂಪರ್ನಾಗ ಮೇಂಟೈನ್ ಮಾಡ್ಯಾರ. ಬಟ್ ಇವ್ರು ಯಾವ ರೀತಿ ಹಚ್ಚಾರ, ಇದಕ್ಕೆ ಏನೇನು ಇಲ್ಲಿ ತನಕ ಮೇಂಟೈನ್ ಮಾಡ್ಯಾರ ಪ್ರತಿಯೊಂದು ಕೂಡ ಈಗ ಅವ್ರಿಗೆ ಕೇಳಿ ತಿಳ್ಕೊಮ್ಮಿ. ಇದು ಎಲ್ಲಿ ಬಂದಿವಪ್ಪ ಅಂದ್ರೆ ಕೊಡದೂರು ಗ್ರಾಮ, ಇದು ಕಾಳಗಿ ತಾಲೂಕು, ಜಿಲ್ಲಾ ಕಲಬುರಗಿದ ಬರ್ತದೆ. ಇದು ಈ ಹೊಲದ ಮೇಂಟೈನ್ ಎಲ್ಲ ಮಾಡ್ತಕ್ಕಂಥವ್ರು ರಾಜು ಅವ್ರು ನಮ್ಮ ಜೊತೆ ಇದ್ದಾರೆ. ಇವಾಗ ಅವ್ರ ಜೊತೆ ಮಾತಾಡಿ ಕೇಳ್ಕೊಂಡು ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ನಿಮಗೆ ಕೊಡ್ತೀನಿ ಇವಾಗ. ನಮಸ್ಕಾರ. ಇದು ಹೆಂಗೆ ಹಾಕಿರೋದೆಲ್ಲ ಉಳ್ಳಾಗಡ್ಡಿ ಈ ಸಿಸ್ಟಮ್ನಾಗ? ಈ ಸಿಸ್ಟಮ್ ನೋಡ್ರಿ, ಇದು ಮೊದಲಾಗ ಗಳೆ ಹೊಡೆದು ಮತ್ತೆ ಗಳೆ ಹೊಡೆದು ಆಮೇಲೆ ಚಲ್ಲಿ ಮತ್ತೆ ಗಳೆ ಹೊಡೆದು ಮತ್ತೆ ಗಳೆ ಹೊಡೆದೇರಿ. ಗಳೆ ಹೊಡೆದು ಕಿಸಿದ್ವಿ ರೆಂಟ್ ನೀರು ಬಿಟ್ಟಿವಿ. ಇವು ನಾಲಿಗಳೆಲ್ಲ ಮೊದಲೇ ಮಾಡ್ಕೊಂಡ್ರೆ ಮೊದಲೇ ಮಾಡ್ಕೊಂಡು ಎತ್ತಿನಿಂತ ಮಾಡ್ಕೊಂಡಿವಿ. ಟ್ಯಾಕ್ಟರ್ ಸಣ್ಣ ಟ್ಯಾಕ್ಟರ್ಗೆ ಮಾಡ್ಕೊಂಡ್ರಿ. ಎಷ್ಟು ಫೀಟಿಗೆ ಒಂದು ಮಾಡ್ಕೊಂಡ್ರಿ ಹಿಂಗೆ ನಾಲಿ? 15 ಫೀಟ್ ನೋಡ್ರಿ. 15 ಫೀಟ್ಗೆ ನಾಲಿ ಮಾಡ್ಕೊಂಡ್ರೇನ್ರಿ? 15 ಫೀಟ್ಗೆ ನಾಲಿ ಮಾಡ್ಕೊಂಡಿದ್ರೆ ನಮ್ಮ ಉದ್ದೇಶ ಏನಂದ್ರೆ ಪೈಲೆ ಮಡಿ ಮಾಡ್ಬೇಕಂದೇವು. ಮಡಿ ನಮ್ಗೆ ಸಬ್ಸೆಂಟ್ ಆಲಿಲ್ಲ, ಹಿಂಗಾಗಿ ಖುಲ್ಲಾ ಹಾಕಂತೇಳಿ ಮತ್ತೆ ಇನ್ಸೈಡ್ ಡ್ರಿಪ್ ಪೈಪ್ ಹಾಕಿರೇನ್ರಿ? ಇವ್ರು ರೇನ್ ಪೈಪ್ ಹಾಕಿರಿ. ರೇನ್ ಪೈಪ್. ಇವಕ್ಕೆ ಎಷ್ಟು ಬಂದ್ರಿ ಖರ್ಚು ರೇನ್ ಪೈಪಿಗೆ? ಇದಕ್ಕೆ ನೋಡ್ರಿ ಮತ್ತೆ 20,000 ಬಂದು 20,000 ರೂಪಾಯಿ. ಈ ಹೊಲಕ್ಕೆ 2 ಎಕರೆ ಹೊಲಕ್ಕೆ? 2 ಎಕರೆ. ಈಗ ಈ ಸಿಸ್ಟಮ್ ಹಾಕಿ Like, share, and subscribe to I kindly request. ಮುಂದಿನಲ್ಲಕ್ಕೇನ್ರಿ 2 ಸಲ ಸರಿ ಕಳ್ದ್ವಿ. ಬೀಜ ಹಾಕಿದ ಬಳಿಕ ನೀರು ಪೈಪ್ಲಿಂದ ಬಿಟ್ಟಿರಿ? ಪೈಪ್ಲಿಂದ ನೀರು ಬಿಟ್ಟಿವಿ. ಪೈಪ್ಲಿಂದ ನೀರು ಬಿಟ್ಟು ಬಳಿಕ ಎಷ್ಟು ದಿನಕ್ಕೆ ಮೊಳಕೆ ಬಂದದ್ರಿ ಇದು? ಮೊಳಕೆ ಒಂದು 15-20 ದಿವಸ ಬಂದವು. 20 ದಿವಸ ಮೊಳಕೆ ಬಂದದ್ರಿ. 20 ದಿವಸ ಆದ ಬಳಿಕ ಆದ್ಮೇಲೆ ನೀರು ಬಿಟ್ಕೊಂಡು ಹಂಗೆ ಹುಳು ಕಾಣ್ತು, ಸದಿ ಕಳ್ದ್ವಿ. ಹುಳು ಕಾಂದ ಬಳಿಕ ಸದಿ ಕಳಿಸ್ಮ್ಯಾಗ ಗೊಬ್ಬರ ಚಲಿ ಒಂದ್ಸರಿ. ಅವಾಗ ಒಂದ್ಸಲ ಗೊಬ್ಬರ ಚಳಿರಿ. ಯಾವ್ಯಾವ ಚಳಿರ ಗೊಬ್ಬರ? ಅವಾಗ DAP ಮತ್ತೆ ಸದಿ ಕಳಿಸ್ರಿ. ಮತ್ತೆ ಆಮೇಲೆ ಮತ್ತೆ ಹುಲ್ಲು ಆಯ್ತು, ಮತ್ತೊಂದು ಸದಿ ಕಳ್ದ್ವಿ. ಮತ್ತೊಮ್ಮೆ ಸದಿ ಕಳಿಸಿರಿ. ಅಂದ್ರೆ ಟೋಟಲಿ ಇದಕ್ಕೆ 2 ಸಲ ಸದಿ ಆಗ್ಯದ. 2 ಸಲ ಆಗ್ಯದ. ಗೊಬ್ಬರ ಹಾಕಿ 2 ಸಲ ಗೊಬ್ಬರ. ಇವಾಗ ಪ್ರೆಸೆಂಟ್ ಗೊಬ್ಬರ ಹಾಕಿರಿ. ಇವಾಗ ಯಾವ್ಯಾವ ಗೊಬ್ಬರ ಹಾಕಿರಿ? ಅದು DAP ಮತ್ತೆ DAP ಬೇರೆ ಒಂದು ಯಾವ ತಂದು ಈಗ 20 ಇವಾಗ 20 ಹಾಕಿರೇನ್ರಿ? ಇದಕ್ಕೆ ಎಣ್ಣೆಗೆ ಏನು ಹೊಡೆದಿಲ್ಲ? ಎಣ್ಣೆ ಹೊಡೆದಿವಿ. ರೋಗ ಬಿತ್ತು, ಸ್ವಲ್ಪ ರೋಗ ಬಿತ್ತೇನ್ರಿ? ಏನು ರೋಗ ಬಿದ್ದಿತ್ರಿ ಅದು? ಅದು ಸ್ವಲ್ಪ ಕೆಂಪ ಬೆಳಗ್ಗೆ ಕಾಣುತ್ತೆ, ಹೊಡೆದಿವಿ ಸರ್. ಈಗ ನಿಮ್ಮ ಪ್ರಕಾರ ಹೆಂಗೆ ಅನ್ಸತ್ರಿ ಇದು? ಈಗ ಇದು ಹೊಸ ಪದ್ಧತಿ ನೀವು ಮಾಡಿದಿರಲ್ಲ, ರೈತರು ಹಿಂಗೆ ಮಾಡೋದು ಚಲೋ ಅಂತಾರೆ, ಹಂಗೆ ಮಾಡೋದು ಚಲೋ ಅಂತಾರೆ? ಸ್ವಲ್ಪ ಇದು ಉಳಿತಾಯ ಆಯ್ತು ನೋಡಿ ಮಾಡೋದು. ಹೆಂಗೆ ಉಳ್ತಾರೆ? ಯಾವ ರೀತಿ ರೀ? ಯಾವ ರೀತಿ ಲೇಬರ್ ಕಮ್ಮಿ ಆಗ್ತದ. ಏನು ಟೆನ್ಷನ್, ಆ ಕಡೆ ಹೋದ್ರು ನೀರು, ಈ ಕಡೆ ಹೋದ್ರೆ ಟೆನ್ಷನ್, ನೀರು ಇದಿಲ್ಲ. ಆರಾಮ್ ಬಿಟ್ಟು ಆರಾಮ್ ಮಾಡ್ಬೋದು, ಕೂಡ್ಬೋದು. ಒಂದು ತಾಸು ಮನುಷ್ಯ ಇದೆ ಅಂದಂಗೆ ಒಬ್ಬರ ಮೇಲೆ ಕೆಲಸ. ಹೆಚ್ಚಿನ ಈ ಥರ ನೀರು ಆ ಕಡೆ ಈ ಕಡೆ ಹಾರೋದ್ರಲ್ಲಿ ಅಂತ ಆರಾಮ್ ಸರಿ ನೀವು ಬೆಳಿಗ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಕರೆಕ್ಟ್ ಕುಡಿತಲ್ಲ. ಹೆಚ್ಚು ನೀರು ವೆಸ್ಟ್ ನೀರು ಕುಡಿಯಲ್ಲ, ವೆಸ್ಟ್ ನೀರು ಖರ್ಚಾಗಲ್ಲ. ಈ ರೀತಿ ಮಾಡಿದ್ರೆ ಸಕ್ಸಸ್ ಅದ. ಇವಾಗ ಈ ಥರ ಮೊಳಕೆ ಹಂಗೆ ಚಲೋ ಕಾಣತ್ತದಲ್ರಿ ಇದು. ಬಟ್ ನಾವು ಹಚ್ಚರ ನೀರು ಮನುಷ್ಯಲಿ ನೀರು ಬಿಟ್ಟು ಚಲೋ ಕಾಣ್ತದ್ರಿ ಮೊಳಕೆ. ಕಾಣ್ತಿತ್ತು ಅಂದ್ರೆ ಲಾಗೋಡಿ ಹೆವಿ ಹಚ್ಚ ಬರ್ತಿತ್ತು, ಮೊಳಕೆ ಬಿಟ್ಟು ಚಲೋ ನಿಚ್ಚಳ ಹಿಂಗೆ ಕಾಣ್ತಿದ್ದಿಲ್ಲ. ಹಿಂಗೆ ನೆಲ ಹಿಂಗೆ ಸಿಡ್ಕಿ ಬಿಟ್ಟಂಗೆ ಒಣಗಿದಪ್ಪ ಕಾಣ್ತಿತ್ತು. ಬಟ್ ಇಲ್ಲ ಹೆಂಗದ ಅಂದ್ರೆ ಅಷ್ಟು ಒಂದೇ ಲೆವೆಲ್ ಕಾಣತ್ತದ ಬೆಳೆ. ಮತ್ತೇನು ಅನ್ನಿಸ್ತದೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನು ಅನ್ಸ ನೋಡ್ರಿ, ಎಲ್ಲ ಕರೆಕ್ಟ್. ಸದ್ಯ ನಾವು ಮಾಡಿ ಇಳ್ತಾ ಮಾಡ್ಕೊತ ಬಂದು ಈಗ ಕರೆಕ್ಟ್ ಅನ್ಸತ್ತದ. ಮುಂದಿನ ಏನು ನೋಡ್ರಿ. ಅಂದ್ರೆ ಇಲ್ಲಿ ತನಕ ಸುಮ್ಮನೆ ಇನ್ವೆಸ್ಟ್ಮೆಂಟ್ ನಿಮ್ಮ ಪ್ರಕಾರ ಎಷ್ಟಾಗ್ಯದ ಅಂತ ಇದಕ್ಕೆ? ಎಲ್ಲ ಟೋಟಲ್ ಎಲ್ಲ ಕತ್ರ 80,000 ರೂಪಾಯಿ ಲೆಕ್ಕ ಉಂಟು. 80,000 ರೂಪಾಯಿ ಲೆಕ್ಕ ಇಲ್ಲಿ ತನಕ ಇನ್ವೆಸ್ಟ್ಮೆಂಟ್. 2 ಅಡಿ ಚೆಕ್ ಎಲ್ಲ ಬಂತು, ಸದಿ ಬಂತು, ಇದು ಮಾಡಿದ್ ಬಂತು, ಹೊಡೆದು ಬಂತು, ಕೂಲಿ ಬಂತು, ಎಲ್ಲ ಬಂತು. ಎಲ್ಲರೂ ಒಂದು 80,000 ರೂಪಾಯಿ ಲೆಕ್ಕ. 80,000 ರೂಪಾಯಿ ಲೆಕ್ಕ. ಅಂದ್ರೆ ಇದು ಇನ್ವೆಸ್ಟ್ಮೆಂಟ್ ಹಾಕಿರಿ, ಈಗ ರಿಟರ್ನ್ ಎಷ್ಟು ಬರ್ತದೆ ಅಂತ ಏನಾರ ಅದ ನಿಮ್ಗೆ? ಹೆಂಗೆ ಕನ್ಫರ್ಮ್ ಹೆಂಗಿರ್ತಿರೋದಲ್ಲ, ಭಾವ ಇರ್ಬೇಕು, ರೇಟ್ ಇರಬೇಕು, ಅದೆಲ್ಲ ನಾವು ಹಿಂಸೆ ದೇವ್ರಿಗೆ ಬೆಳ್ಕೊಳಂಗದು. ಭಾವ ಸಾವು ಯಾರ ಕೈ ರೇಟ್. ಓಕೆ ರೈತರೆ, ಇವ್ರು ಈ ಹೊಲಕ್ಕೆ ಇಷ್ಟಿಷ್ಟು ಮೇಂಟೈನ್ ಮಾಡ್ರಿ ಇಲ್ಲಿ ತನ. ಅಂದ್ರೆ ಬೀಜ ಹಿಂಗೆ ಮ್ಯಾಲೆ ಚೆಲ್ಲಾರ ಅವರು ಫ್ಯಾಕ್ಟ್ರಿ ಬೀಜ ಹಿಂಗೆ ಮ್ಯಾಲ್ಗಡೆ ಚೆಲ್ಲಿ. ಟೋಟಲ್ ಎಷ್ಟು ಕಿಲೋ ಬೀಜ ಹತ್ತೇವಂದ್ರಿ ಹೊಲಕ್ಕೆ? 6.5 ಕಿಲೋ. 2 ಎಕರೆ ಎಲ್ಲ ಅದ. ಈ 2 ಎಕರೆ ಹೊಲಕ್ಕೆ ಸುಮ್ಮ ಅಂದಾಜ್ ಮೇಲೆ ಹಾಕಿರೋರು, ಅಂದ್ರೆ ಇನ್ನು ಆ ಕಡೆ ಹೊಲವೂ ಅದ. ಬಟ್ ಸುಮ್ಮ ಅಂದಾಜು ಹಾಕಿದ್ರಪ್ಪ ಒಂದು 2-2.5 ಎಕರೆ ಬರ್ತದೆ. ಈ 2-2.5 ಎಕರೆನಾಗ ಅವರು ಮ್ಯಾಲೆ ಚೆಲ್ಲಿದ್ದು ಬೀಜ 6 kg 6.5 kg ಚೆಲ್ಲಾರ. ಹೆಂಗೆ ಕೆಜಿ ಕೊಟ್ರೆ ಬೀಜ ರೀ? 3,000 ರೂಪಾಯಿಗೆ 1 ಕಿಲೋ ಕೊಟ್ರೆ 3,000 ರೂಪಾಯಿ 1 ಕಿಲೋ ಬೀಜ ಅಂದ್ರೆ ಟೋಟಲ್ 6.5 ಕಿಲೋ ಬೀಜ ಚೆಲ್ಲಾರ. ಬೆಳೆರ ಸದ್ಯಾಗ್ರ ಚಲೋ ಅದ. ಈ ರೀತಿ ಪ್ರಕಾರ ಹಚ್ಕೊಂಡ್ರೆ ಮಾಡ್ರು ಭೀ ಚಲೋನೇ ಕಾಣಕತ್ತದ.
ಮತ್ತು ಇವು ರೇನ್ ಪೈಪ್ ಏನು ಹಾಕೊಂಡ್ರೆ ಇದರಿಂದ ಹಿಂಗೆ ನೀರು ಹೋಗೋದ್ರಿಂದ ಏನಪ್ಪ ಅಂದ್ರೆ ಹೊಲನೂ ಮೆತ್ತಗದ ಹಿಂಗೆ ಬಿಗಿದಪ್ಲೆ ಆಗಲಿ ಹಿಂಗೆ ಇದಾಗಲಿ ಏನು ಪ್ರಾಬ್ಲಮರ ಏನೂ ಅನ್ಸಲ್ಲ ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟ್ರ ಎಲ್ಲ ಚಲೋ ಚಲೋ ಕಾಣಕತ್ತ ಶಿಸ್ತು. Like, share and subscribe to Hide Kindly Request.